ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರಂತೂ ಅವರೇ ತನಿಖಾಧಿಕಾರಿಯಂತೆ ಹೊರಗಡೆ ಬಂದು ಆ ಥರದ್ದು ಏನೂ ಘಟನೆನೇ ನಡೆದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಪದೇ ಪದೇ ಸಾರ್ವಜನಿಕ ಒತ್ತಡ ನಿರ್ಮಾಣ ಆಗಿದ್ದು, ಒಂದು ಖಾಸಗಿ ಏಜೆನ್ಸಿ FSL ವರದಿ ಅದು ಸತ್ಯವಾದದ್ದು ಅಂತ ಹೇಳಿ ದೃಢಪಡಿಸಿ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮಗಳು ಅದನ್ನು ಬಿತ್ತರಗೊಳಿಸಿದ ಮೇಲೆ ಬಹುಶಃ ಇವರು ಯಾರಿಗೂ ಕ್ಲೀನ್ ಚಿಟ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ. 3 ಜನರನ್ನು ಪೊಲೀಸ್ ಇಲಾಖೆ ಬಂಧಿಸಿದೆ. ಶಫೀನ್ ಆಶಿಪುಡಿ, ಮುನಾವರ್ ಮತ್ತು ಇಲ್ತಾಜನ್ ಅವರು. ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು, ಒಬ್ಬರು ಬೆಂಗಳೂರಿನವರಾದರೆ ಇನ್ನೊಬ್ಬ ದೆಹಲಿಯವ, ಮತ್ತೊಬ್ಬ ಹಾವೇರಿ ಜಿಲ್ಲೆಯವರು. ನಾನು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಸಮಗ್ರ ತನಿಖೆಗೆ ಒತ್ತಾಯಿಸ್ತೇನೆ. ನೀವು ಬಂಧಿಸಿರೋದು ಸ್ವಾಗತಾರ್ಹ, ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಇವರೇನು ಪಾಕಿಸ್ತಾನದ ಗಡಿಭಾಗದಲ್ಲಿರೋರು ಅಲ್ಲ, ಕರ್ನಾಟಕದಲ್ಲಿರುವಂಥವರು. ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ್ ಜಿಂದಾಬಾದ್ನ ಜೊತೆಗೆ ಯಾಕೆ ಸಮೀಕರಿಸಿದರು? ಇದು ಇವ್ರ ಹಿಂದ್ಗಡೆ ಇರುವಂಥ ಸಂಘಟನೆ ಯಾವುದಿದೆ? ಅನ್ನೋದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ಭಯೋತ್ಪಾದನೆ ಅನ್ನೋದಕ್ಕೆ ಬೀಜಾಂಕುರ ಆಗೋದೇ ಮಾನಸಿಕತೆಯಿಂದ. ಮಾನಸಿಕವಾಗಿ ಭಯೋತ್ಪಾದಕನೇ ಕಡೆಗೆ ಒಲವು ವ್ಯಕ್ತಪಡಿಸ್ತಾ ಭಯೋತ್ಪಾದಕರಾಗಿ ಬದಲಾಗ್ತಾರೆ. ತಾಲಿಬಾನ್ ಸೃಷ್ಟಿಯಾಗಿದ್ದು ಮದ್ರಸಾಗಳಿಂದ, ಮದ್ರಸಾದಿಂದ ತಾಲಿಬಾನ್ ಸೃಷ್ಟಿಯಾಯಿತು. ಒಂದು ದೇಶದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತು. ಹಾಗೆ ಇವರಿಗೆ ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಎಲ್ಲಿಂದ ಪ್ರಚೋದನೆ ಸಿಕ್ತು ಅನ್ನೋದರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಯಾವ ಸಂಘಟನೆಗಳು ಇದ್ರ ಹಿಂದ್ಗಡೆ ಇದ್ದಾವೆ ಅನ್ನೋದ್ರ ಕೂಡ ಸಮಗ್ರ ತನಿಖೆ ಆಗಬೇಕು. ಇದ್ರ ಜೊತೆಗೆ ಬಾಂಬ್ ಸ್ಫೋಟದ ಪ್ರಕರಣ ಇದೆಯಲ್ಲ, ಇದನ್ನು ಕೂಡ ಲಘುವಾಗಿ ಪರಿಗಣಿಸಬಾರ್ದು. ಅದನ್ನೂ ಕೂಡ ಸಮಗ್ರ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ NIA ತನಿಖೆಯ ನೇತೃತ್ವ ವಹಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ಬೆಳವಣಿಗೆ. ಇದ್ರ ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡು ನಾವು ಪತ್ತೆ ಹಚ್ಚದೇ ಇದ್ದರೆ, ಬೇರೆ ಸಹಿತ ಕಿತ್ತು ಹಾಕದೇ ಇದ್ದರೆ ಸರಣಿ ಸ್ಫೋಟಗಳೂ ಪ್ರಾರಂಭ ಆಗ್ಬೋದು. ಮತ್ತು ಭಾರತದೊಳಗೇ ಇದ್ದು ಭಾರತದ ಅನ್ನವನ್ನೇ ತಿಂದು ದೇಶಕ್ಕೆ ದ್ರೋಹ ಬಗೆತಕ್ಕಂಥ ದೇಶದ್ರೋಹಿಗಳು ಕೂಡ ರಕ್ತ ಬೀಜಾಸುರನಂತೆ ಹುಟ್ಟುವಂಥ ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ.